ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಬಾಲರಾಮನ ಕಣ್ತುಂಬಿಕೊಳ್ಳಲು ಬರ್ತಾ ಇದೆ ಜನಸಾಗರ. ನಿನ್ನೆ ಒಂದೇ ದಿನ 3 ಲಕ್ಷ ಭಕ್ತರಿಂದ ಶ್ರೀರಾಮನ ದರ್ಶನ. ಭಕ್ತರ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಹರಸಾಹಸ. ಅಯೋಧ್ಯೆಯ ರಾಮಲಲ್ಲಾ ದರ್ಶನಕ್ಕೆ ಭಕ್ತರಿಗೆ ಸಮಯಾವಕಾಶ ನಿಗದಿ. ಬೆಳಗ್ಗೆ 7ರಿಂದ 11:30ರವರೆಗೆ ಕಾಲಾವಕಾಶ. ಮಧ್ಯಾಹ್ನ 2ರಿಂದ ಸಂಜೆ 7ರವರೆಗೆ ಜನರು ರಾಮನ ದರ್ಶನಕ್ಕೆ ಅನುವು. ಬಾಲರಾಮನಿಗೆ ಪೇಜಾವರದ ಶ್ರೀಗಳಿಂದ ವಿಶೇಷ ಪೂಜೆ. ನಿನ್ನೆಯಿಂದ ವಿಶ್ವಪ್ರಸನ್ನ ತೀರ್ಥರಿಂದ ಕಳಶ ಅಭಿಷೇಕ. 48 ದಿನ ಅಭಿಷೇಕ ನಡೆಸಲಿರೋ ಸ್ವಾಮೀಜಿಗಳು. ನಿತ್ಯ ಬೆಳಗ್ಗೆ 6ಕ್ಕೆ ಬಾಲರಾಮನಿಗೆ ಶೃಂಗಾರ ಆರತಿ. ಸಂಜೆ 7:30ಕ್ಕೆ ಸಂಧ್ಯಾ ಆರತಿ. ರಾಮ ಮಂದಿರ ಜನ್ಮಭೂಮಿ ಟ್ರಸ್ಟ್ ವೆಬ್ಸೈಟ್ನಲ್ಲಿ ಆರತಿ ಪಾಸ್ ಪಡೆಯಲು ಅವಕಾಶ. ಇಂಗ್ಲೆಂಡ್ನಲ್ಲೂ ಶ್ರೀರಾಮನ ಸಂಭ್ರಮ. ಆಯ್ಲೆಸ್ಬರಿ ಹಿಂದೂ ಟೆಂಪಲ್ನಲ್ಲಿ ರಘುರಾಮನಿಗೆ ಜೈಕಾರ. ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ವೇಷಭೂಷಗಳನ್ನ ತೊಟ್ಟು ಭಕ್ತರ ಹರ್ಷೋದ್ಗಾರ. ಇವತ್ತು ಅರುಣ್ ಯೋಗಿರಾಜ್ ರಾಜ್ಯಕ್ಕೆ ವಾಪಸ್. ಬಾಲರಾಮ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿಗೆ ಸ್ವಾಗತ ಕೋರಲು ಸಜ್ಜು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೆಲ್ಕಮ್ ಮಾಡಲು ಬಿಜೆಪಿಗರ ಸಿದ್ಧತೆ. ರಾಜಸ್ಥಾನದ ಶಿಲ್ಪಿ ಕೆತ್ತಿದ ರಾಮಲಲ್ಲಾ ಮೂರ್ತಿ ಫೋಟೋ ಲಭ್ಯ. ಬಿಳಿ ಮಾರ್ಬಲ್ನಿಂದ ಅರಳಿದ ಸತ್ಯನಾರಾಯಣ್ ಪಾಂಡೇರ ಬಾಲರಾಮ ಮಂದಿರದ ಆವರಣದಲ್ಲಿ ಪ್ರತಿಷ್ಠಾಪಿಸಲು ನಿರ್ಧಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ರಾಮಾಯಣದ ಬಗ್ಗೆ ಪಾಠ. ವಿದ್ಯಾರ್ಥಿಗಳಿಗೆ ರಾಮಾಯಣ ಪಾತ್ರಗಳ ವೇಷದ ಸ್ಪರ್ಧೆ. ಮಕ್ಕಳಲ್ಲಿ ದೇವರನ್ನ ಕಂಡು ಪೋಷಕರ ಸಂತೋಷ. ಪೇಜಾವರ ಶ್ರೀಗಳ ಮಾತಿಂದ ಬಡ ಕುಟುಂಬಕ್ಕೆ ಆಸರೆ. 30 ಜನರ ರಾಮಭಕ್ತ ತಂಡದಿಂದ ನೊಂದವರ ಪಾಲಿಗೆ ಸೂರು. ಕೂಲಿ ಕಾರ್ಮಿಕನಿಗೆ 10 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಮನೆ ನಿರ್ಮಾಣ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಭರ್ಜರಿ ಪ್ಲಾನ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ನ ಘರ್ ವಾಪಸಿ ಮಾಡಿಕೊಳ್ಳಲು ಕೇಸರಿ ಪಡೆ ರಣತಂತ್ರ. ಕುಮಾರಸ್ವಾಮಿ ಮೂಲಕ ಲಿಂಗಾಯತ ನಾಯಕನಿಗೆ ಕಮಲ ಪಡೆ ಗಾಳ. ಬಿಜೆಪಿಯಲ್ಲಿ ಗರಿಗೆದರಿದ ಲೋಕಸಭಾ ಚುನಾವಣೆ ಚಟುವಟಿಕೆ. ಬಿಎಲ್ ಸಂತೋಷ್ರನ್ನ ಭೇಟಿ ಮಾಡಿದ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಲೋಕ ಟಿಕೆಟ್ ಕೇಳಿದ್ರ ಮಾಜಿ ಸಚಿವ. ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ ಯತ್ನಕ್ಕೆ ಕಾಂಗ್ರೆಸ್ ಕಿಡಿ. ನ್ಯಾಯದ ಹಾದಿಯಲ್ಲಿ ನಡೆಯುವವರು ಭಯ ಪಡಲ್ಲ. ಬಿಜೆಪಿಯ ಸರ್ವಾಧಿಕಾರಿ ಸಾಮ್ರಾಜ್ಯದ ಒಳಗೆ ತಲ್ಲಣ ಸೃಷ್ಟಿ ಅಂತ ಸಿದ್ದರಾಮಯ್ಯ ವಾಗ್ದಾಳಿ. ರಾಜ್ಯದಲ್ಲಿ ಮದ್ಯದ ದರ ಹೆಚ್ಚಳಕ್ಕೆ ಬಿಜೆಪಿ ಕೆಂಡ. ಹೆಂಡತಿಗೆ 2,000 ಕೊಡ್ತಾ ಇರೋ ಸರ್ಕಾರ ಗಂಡನ ಹತ್ತಿರ ವಸೂಲಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ತಲೆಗೆ ನೊಬೆಲ್ಗಿಂತ ದೊಡ್ಡ ಪ್ರಶಸ್ತಿ ಕೊಡಬೇಕು ಅಂತ ಆರ್ ಅಶೋಕ್ ಕಿಡಿ. ಅತಿಕ್ರಮಣದ ಜಾಗದಲ್ಲಿ ನಮಾಜ್ ಮಾಡುವುದು ಹರಾಮ್. ಇದನ್ನ ಸ್ವತಃ ಮುಸಲ್ಮಾನರೇ ಹೇಳ್ತಾರೆ. ರಾಮ ಹುಟ್ಟಿದ ಜಾಗದಷ್ಟೇ ಕೃಷ್ಣನ ಮಥುರಾ ನಮಗೆ ಪವಿತ್ರ ಅಂತ ಸಿಟಿ ರವಿ ಸಿಡಿಮಿಡಿ. ಕಲಬುರಗಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ. ನಗರದೆಲ್ಲೆಡೆ ತೀವ್ರ ಪ್ರತಿಭಟನೆ. ಅಹಿತಕರ ಘಟನೆ ನಡೆಯದಂತೆ ಇವತ್ತು ಮದ್ಯ ಮಾರಾಟ ನಿಷೇಧ. ಕರ್ನಾಟಕ ತಮಿಳುನಾಡಿನ ಮಧ್ಯೆ ಪೆನ್ನಾರ್ ವಾರ್. ಜಲ ವಿವಾದ ಇತ್ಯರ್ಥಪಡಿಸಲು ಸಂಧಾನ ಸಮಿತಿ ರಚನೆಗೆ ಸುಪ್ರೀಂ ಕೋರ್ಟ್ ಸೂಚನೆ. 3 ತಿಂಗಳ ಒಳಗೆ ವರದಿ ಸಲ್ಲಿಸಲು ಆದೇಶ. ಮೋದಿ ಉಪವಾಸ ಮಾಡಿರೋದೇ ಅನುಮಾನ. ಪ್ರಧಾನಿ ವ್ರತದ ಬಗ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕುಹುಕ. ಮೊಯ್ಲಿ ಅವರ ಸರ್ಟಿಫಿಕೇಟ್ನ ಯಾರು ಕೇಳ್ತಾರೆ ಅಂತ ಸಿಟಿ ರವಿ ಕಿಡಿ. ರಾಯಚೂರಿನಲ್ಲಿ ರಾಮ ಮಂದಿರ ಬಗ್ಗೆ ಯುವಕನಿಂದ ಅವಹೇಳನಕಾರಿ ಸ್ಟೇಟಸ್. ಲೋಕಾರ್ಪಣೆಯಾದ ಮಂದಿರದ ಮೇಲೆ ಪಾಕ್ ಧ್ವಜವಿರುವಂತೆ ಪೋಸ್ಟ್. ಮಸರಕಲ್ ಗ್ರಾಮದ ಸೈಯದ್ ಇಸಾರ್ ಎಂಬ ಯುವಕ ಅರೆಸ್ಟ್.
ಬಿಹಾರದ ಮಾಜಿ ಮುಖ್ಯಮಂತ್ರಿಗೆ ಭಾರತ ರತ್ನ ಗರಿ, ಕರ್ಪೂರಿ ಠಾಕೂರ್ಗೆ ಸಂಧಿದ ದೇಶದ ಅತ್ಯುನ್ನತ ಗೌರವ 100ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ಮರಣೋತ್ತರ ಪ್ರಶಸ್ತಿ ಘೋಷಿಸಿದ ಕೇಂದ್ರ. ಅಸ್ಸಾಂನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ಕೈ ಕಾರ್ಯಕರ್ತರ ಗಲಾಟೆ, ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಪೊಲೀಸರಿಂದ ಲಾಠಿ ಚಾರ್ಜ್, ಎಐಸಿಸಿ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್. ಮಹಾರಾಷ್ಟ್ರದ ಮುಂಬೈನಲ್ಲಿ ಹಿಂಸಾಚಾರ ಪ್ರಕರಣ, ಬುಲ್ಡೋಸರ್ ಮೂಲಕ ಆರೋಪಿಗಳ ಮನೆಗಳು ಧ್ವಂಸ, ಬೂದಿ ಮುಚ್ಚಿದ ಕೆಂಡದಂತಾದ ಮಹಾನಗರಿಯ ಮೀರಾ ರೋಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.